ಸ್ನೇಹಿತರೆ ಇಲ್ಲಿ ನೋಡಿ ಮಣ್ಣೆಲ್ಲ ಹಿಂಗೆ ಚೆಲ್ಕೊಂಡು ಹೋಗ್ತಾರೆ. ನಾವು ಏನು ಮಾಡೋದು ನೋಡಿ, ಟಿಪ್ಪರ್ ಗಾಡಿ ಬಂದಿದೆ, ಟಿಪ್ಪರ್ ಗಾಡಿಗೆ ಫೈನ್ ಹಾಕೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಏನು ವ್ಯವಧಿ ಅಂದರೆ ಇವ್ರ ಕೈಲಿ ವಯಸ್ಸಾಳೋದ್ರ ಕೈಲಿ ಫೈನ್ ಹಾಕೋಕ್ಕಾಗಲ್ಲ. ಟ್ರಾಫಿಕ್ ಅವ್ರು ಫೈನ್ ಹಾಕಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಏನು ಮಾಡೋದು ಗೊತ್ತಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಪ್ರತಿಯೊಬ್ಬರು ನೋಡಿ ಈ ಥರ ಸ್ಕಿಡ್ ಆಗಿ ಬೀಳ್ತಾರೆ, ವೀಡಿಯೋಗಳು ಮಾಡ್ಕೋಬೇಕು. ಜನಗಳಿಗೆ ಗೊತ್ತಾಗಬೇಕು. ಚಾರುಕ್ತಿರ್ ಜನಗಳಿಗೆ ಎಲ್ಲ ಗೊತ್ತಾದರೆ ತಾನೇ ಸರ್ ಸ್ನೇಹಿತರೆ. ಅವ್ರೇನು ಸರ್ ಟಿಪ್ಪರ್ ಗಾಡಿ ಅವ್ರು ಕೇಳಬೇಕಲ್ಲ ಸರ್ ಅವ್ರಿಗೆ. ಹೇಳಿ ಸರ್, ನಾವು ಕೇಳೋಕೆ ಅಧಿಕಾರ ಇಲ್ಲ ನಮಗೆ. ಹಾಂ ನೋಡಿ, ಬಾರಪ್ಪ ಇಲ್ಲಿ ನೋಡಿ, ತಾರ್ಪಾಲ್ ಹಾಕೊಳ್ಳಲ್ಲ ಏನಿಲ್ಲ, ಹೆಂಗ್ ಬೇಕಂಗೆ ಮಣ್ಣೆಲ್ಲ ಉದುರ್ತಾ ಇರಲಿ. ಬಾರಪ್ಪ ಇಲ್ಲಿ, ತಾರ್ಪಾಲ್ ಹಾಕೊಂಡು ಹೋಗ್ಬೇಕಲ್ಲಪ್ಪ ನೀನು. ಹಾಂ ಏನಲ್ಲ ಹೊಡ್ಸು, ಬಾಯ್ರಪ್ಪ ಹೇಳ್ತೀನಿ ನೀನು. ಬಾರಪ್ಪ ಇಲ್ಲಿ, ಗೊತ್ತಾಗುತ್ತೆ ನಿಮ್ಮ ಗಾಡಿ ಎಷ್ಟು ಗಾಡಿ ಹೋಗಿದೆ. ಬಾರಪ್ಪ ಇಲ್ಲಿ ಇಳಿದು, ತಾರ್ಪಾಲೆಲ್ಲ ಹಾಕೊಂಡು ಓಡಾಡ್ಬೇಕಲ್ಲ ನೀನು. ಹಾಂ ಅಲ್ಲಿ ನೋಡಿ ಬೈಲಿ, ನೀನು ಇಳಿದು ಬೈಲಿ, ಒಂದು ಸ್ವಲ್ಪ ತೋರಿಸ್ತೀನಿ ಬೈಲಿ. ಅಲ್ಲಿ ನೋಡಿ ಎಷ್ಟು ಗಾಡಿ ಹೋಗ್ತಾ ಇದೆ ನೋಡಿ ಇಲ್ಲಿ. ಯಾರಿಗೆ ಇದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಇನ್ಸ್ಪೆಕ್ಟರ್ ಕರ್ಕೊಂಡೆ ಎಲ್ಲರಿಗೂ ಫೈನ್ ಹಾಕ್ಸ್ಬಿಡ್ತೀವಿ ನಾವು. ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ನಮಗೇನಿಲ್ಲ, ನಮಗೇನು ಸಾರ್ವಜನಿಕರು ತೊಂದರೆಗಳು ಎಷ್ಟು ಜನಕ್ಕೆ ಆಗ್ತಾ ಇದೆ ಗೊತ್ತಾ. ಇದು ಸಮಸ್ಯೆ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ನಿಮ್ಮ ಗಾಡಿನೇ ಹಾಕೊಂಡಿಲ್ಲ ಅಂದ್ರೆ ಗ್ಯಾರಂಟಿ ಕೇಸ್ ಹಾಕ್ಸ್ತೀವಿ ಸರ್. ಏನು ಹೇಳಿ ಸರ್, ನೀವು ಮಾತಾಡಿ ಸರ್. ಇಲ್ಲ ಬರ್ಲಿರಿ, ಟ್ರಾಫಿಕ್ ಅವ್ರು ಬರ್ಲಿರಿ, ಅವರು ಮಾತಾಡ್ತಾರೆ, ಮಾತಾಡ್ಕೊಂಡು ಹೋಗಿ. ಇಲ್ಲ ಎಷ್ಟು ಗಾಡಿ ಹೋಗ್ತಾ ಇದೆ ಇವತ್ತು. ನಾನು ನಿದ್ದೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಗೊತ್ತಾ. ಆ ಸಿಗ್ನಲಲ್ಲಿ ನೋಡ್ಬೇಕು ನೀವು. ಕೆಡಿಕ 2 ವೀಲರ್ ಮತ್ತೆ ಮೊನ್ನೆ ಮಹಿಳೆಯರು ಪಾಪ ಇಬ್ರು ಬಿದ್ದೋದ್ರು ಗೊತ್ತಾ. ಏನು ಮಾಡ್ಬೇಕಪ್ಪ, ಸ್ಟೂಡೆಂಟ್ ಪಾಪ ಕರ್ಕೊಂಡು ಹೋಗಿ ಏನು ಮಾಡ್ಬೇಕು ಅವರು. ಏನು ಎತ್ತದಲ್ಲ ಅಣ್ಣ, ನಿನ್ಗೆ ನಿನ್ ಜವಾಬ್ದಾರಿ ನೀನ್ ತಗೊಬೇಕು. ಓನರ್ ನಿಮ್ಗಲ್ಲ, ನಿನ್ ತಪ್ಪಲ್ಲ. ಓನರ್ ಬಿಸಿ ಬಿಡಿಸ್ಬೇಕಿದು. ಅವ್ರು ಕರೆಕ್ಟ್ ಆಗಿರ್ಬೇಕು. ಓನರ್ ನಿಂದಲ್ಲ ಬಿಡು, ನಿನ್ ತಪ್ಪಲ್ಲ. ನೀನ್ ತಗೊಂಡು ಹೋಗುವಂತ ತಿಗಂಚು ಗಾಡಿ ಎತ್ಕೊಂಡು ಹೋಗಂದ್ರೆ ಎತ್ಕೊಬತ್ತೀಯ ನೀನು, ನಿನ್ ತಪ್ಪಲ್ಲ ಅದು. ಎಷ್ಟು ಗಾಡಿ ಹೋಗ್ತದೆ ಗೊತ್ತಾ ಕೆಂಗೇರಿಲಿ. ಅಂದ್ರೆ ಅವ್ನು ಏನ್ ಬೇಕಲ್ಲ, ಅವ್ನು ಗಾಂಜಾ ಬೇಕಾದ್ರೆ ತಗೊಂಡು ಹೋಗ್ಬೋದು, ಡ್ರಗ್ಸ್ ಬೇಕಾದ್ರೆ ತಗೊಂಡು ಹೋಗ್ಬೋದು. ಅವೆಲ್ಲ ಏನು ಹಾಕಲ್ವಾ. ಎಲ್ಲಿ ಸರ್ ಕೇಸ್ ಹಾಕ್ಬೇಕು, ಎಲ್ಲೇ ಏನೇ ಆಗಿರ್ಲಿ ಪ್ರತಿಯೊಂದಕ್ಕೂ ನೀವು ಹಾಕ್ಬೇಕಲ್ಲ ಸರ್ ಕೇಸು. ಎಲ್ಲಿ ಹಂಗ ನೀವು ಪೊಲೀಸರು ಇವಾಗಲೇ ನೀವು ಎಚ್ಚರಿಕೆ ತಗೊಂಡಲ್ಲ ಅಂದ್ರೆ ಅದಕ್ಕೆ ಕೇಸ್ ಹಾಕಲ್ಲ, ಅದಕ್ಕೆ ಹಿಡಿಯಲ್ಲ, ಅದಕ್ಕೆ ನೋಡಲ್ಲ ಅಂದ್ರೆ ಹೆಂಗೆ, ಏನು ಹೇಳೋದು ಹೇಳಿ. ಫೋನ್ ಮಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ನಾವಲ್ಲ ಅದು ಇದು ಮಾಡೋದು. ಆ ಟ್ರಾಫಿಕ್ ಅವ್ರಿಗೆ ಹೋಗ್ಬಿಟ್ಟು ಹೇಳಿದ್ದೀನಿ ನಾನು. ಏನು ಹೇಳ್ತಾರೆ, ಇಲ್ಲಪ್ಪ ಪೊಲೀಸರು ಇರೋದೇ 5 ಜನ 6 ಜನ, ನಾವೇನು ಮಾಡಬೇಕು, ನೈಟ್ ಪಡ್ಬೇಕಾ ಬೆಳಗ್ಗೆ ಮಾಡೋದ ಅಂತಾರೆ. ನಾವೇನು ಮಾಡೋಣ, ನಾವು ಯಾರಿಗೆ ಹೋಗಿ ದೂರ ಕೊಡೋಣ. ಯಾರಿಗೆ ಸಮಸ್ಯೆಗಳು ಅವ್ರು ಬಿದ್ದು ಸತ್ತೋದ ಮೇಲೆ ಆಮೇಲೆ ಬಂದ್ಬಿಟ್ಟು ಕಣ್ಣೀರು ಹಾಕ್ಬಿಟ್ಟು ಇದು ಮಾಡ್ಬಿಡೋದಷ್ಟೇ. ಎಷ್ಟು ಗಾಡಿ ಹೋಗ್ತದೆ ಗೊತ್ತಾ ಸರ್, ನೀವು ಅರ್ಥ ಮಾಡ್ಕೋಬೇಕು. ನಿಜ ಓನರ್ಗಳಿಗೆ ದಯವಿಟ್ಟು ಹೇಳಿ, ಅವ್ರು ಕೊಟ್ಟಿಲ್ಲ ಈ ಗಾಡಿನೇ ಮುಟ್ಟಕ್ಕೆ ಹೋಗ್ಬೇಡ ನೀನು. ಪಾಪ ಅವ್ರು ಸತ್ತೋದ್ರೆ ಅವ್ರ ಪಾಪ ನಿನಗೆ ಸುತ್ಕೊಳ್ಳೋದು. ತಿಳ್ಕೋದು ಫಸ್ಟು. ಇವಾಗ ಏನು ಸರ್ ಮಾಡೋದು ಸರ್, ಇಲ್ಲೇ ಅಲ್ಲಿ ನೋಡೈತಿ ಸರ್, ಗಾಡಿ ಇಲ್ಲಿದೆ ಸರ್. ಗೋಡಿ ಕಡೆ ಒಂದು ತಾರ್ಪಲ್ ಹಾಕ್ಬೇಕು ಅಂತ ಏನು ಗೊತ್ತಾಗಲ್ವಾ, ಹೇಳ್ಬೇಕು ಗೊತ್ತಾಗಿಲ್ವಾ ನಿಮಗೆ. ತಾರ್ಪಲ್ ಇರುತ್ತೆ, ನಾ ತಾರ್ಪಲ್ ಕಟ್ಕೊಂಡು. ಎಲ್ಲಿ ಕಟ್ಟಿದ್ದೀರಾ. ತಾರ್ಪಲ್ ಇದ್ದಿದ್ದು ಕಟ್ಕೋಯ್ತಾರ. ನನ್ನ ಗಾಡಿ ನಮ್ಮ ಕಳ್ತಾನ, ಇದು ಗಾಡಿ ನಮ್ಮ ಮುಚ್ಚೆತ್ಕೊಂಡು ನೋಡಿತಾರಣ. ಅಲ್ಲಿ ಅದನ್ನೆಲ್ಲ ಯಾರನ್ನ ಕೇಳಿದ್ದಾರೆ ಇವತ್ತಿಗೆ. ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ. ನಾನು ನೋಡೋಣ ಇಲ್ಲಿ ತಗೊಳ್ರಿ, ಈ ಕೇಸ್ ನಂದು ಇನ್ನೂ ಕ್ಲಿಯರ್ ಆಗಿಲ್ಲ. ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟು ಹಂಗೆ ಇಟ್ಟಿದ್ದೀನಿ. ಅಪ್ಪ ನೀನು ಹಾಕೊಂಡು ಹೋಗಪ್ಪ, ನಿನ್ನ ಗಾಡಿ ನೀನ್ ಕಳ್ತನ ಆಗಿದೆಯೋ ಏನಾಗಿದೆಯೋ ನೀನ್ ಹಾಕೊಂಡು ಹೋಗಿ ಹೇಳಿ ಸರ್. ಅರ್ಥನೇ ಆಗ್ತಾ ಇಲ್ವಲ್ಲ ಸರ್, ಹೇಳ್ತಾ ಇದ್ರೆ. ಅದಕ್ಕೆಲ್ಲ ಯಾರು ಕೊಡ್ತಾರೆ ನಮ್ಗೆ. ನಮ್ಮ ಗಾಡಿ ಕಾರೆಲ್ಲ ಹೊಡೆದಿಕ್ಕಿದ್ದಾರೆ ಸರ್. ನೀನು ಆಗೋದ್ಕು ನೀನು ಕಟ್ಕೊಂಡು ಹೋಗೋದ್ಕು ಏನ್ ಸಂಬಂಧ ಸರ್. ಈಗ ಏನ್ ಗೊತ್ತಾ ಸರ್ ಹೇಳ್ತಿರೋದು, ತಾರ್ಪಲ್ ಕಟ್ಟಿಲ್ಲ, ತಾರ್ಪಲ್ ಇರೋದು ಎಷ್ಟಂತ ಹಾಕೋದು ಸರ್. ಒಂದು ತಾರ್ಪಲ್ ಬಿಡಲ್ಲ ಗಾಡಿಲಿ. ಬಿಡಲ್ಲ ಅಂದ್ರೆ ಸರ್, ಬಿಡಲ್ಲ ಅಂದ್ರೆ ನೀನ್ ರೋಡ್ ಗಾಡಿನೇ ತರಬೇಡ ಕಣಪ್ಪ. ಏನಕ್ಕೆ ತತ್ತೀಯ. ಗಾಡಿಲಿ ಯಾರು ಇರಲ್ವಾ. ಗಾಡಿಲಿ ಯಾರು ಸರ್ ಹೇಳಿದ್ರು. ಗಾಡಿ ಇವಾಗ ಅಡ್ಲೋಡ್ ಆಯ್ತದೆ. ನಾವು ಇಲ್ಲೇ ನಿಲ್ಲಿಸಿದ ಕೊಡಿಪಳ್ಳಿಯಲ್ಲಿ ಫೀಲ್ಡ್ ಇದೆಯಲ್ಲ, ನವೀನ್ ರೆಸಿಡೆನ್ಸಿ ಇದೆಯಲ್ಲ, ನವೀನ್ ರೆಸಿಡೆನ್ಸಿ ಅಲ್ಲಿ ಇಲ್ಲ ನಾವು ಇದು ಲಾಟಲ್ಲಿ
ಯಾವ್ದು ಕೊಟ್ಟಿದ್ದೀವಿ ಕಂಪ್ಲೇಂಟ್? ಟಾರ್ಪಲ್ದಲ್ಲ ಅದೇ ಎಷ್ಟು ದಿವಸ ಕೊಟ್ಟಿದ್ದೀವಿ? ಯಾವ್ದು ಕೊಟ್ಟಿದ್ದೀವಿ ಕಂಪ್ಲೇಂಟ್? ಟಾರ್ಪಲ್ದಲ್ಲ ಹೇಳ್ತಾ ಇದೆಯಲ್ಲಿ ಟಾರ್ಪಲ್ ಹೇಳ್ತಾ ಇದೆಯಲ್ಲಪ್ಪ, ಕತ್ಕೊಂಡು ಹೋದ್ರು ಎಷ್ಟಿಡೋಣ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲ ನಮ್ಮ ಕಾರ್ಗಳೆಲ್ಲ ಹೊಡೆದಿದ್ದಾರೆ ಸರ್. ಯಾವಾಗ? ಈಗ ಒಂದು 2-3 ವಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯಾ? ಕಂಪ್ಲೇಂಟ್ ಐತೆ ಸರ್. ನಾವು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರ್ದು ಎಲ್ಲಿ ಕಾರು? ನಮ್ಮದೇ ಸರ್, ನಮ್ಮದೇ ಸರ್. ನಮ್ಮದೇ ಕಾರ್ ಹೊಡೆದಿರೋದು ನೀವು ಕಾರ್ ಮಾತಾಡೋಕ್ಕೆ ಏನ್ ಬಿಡೋದು, ಸುಮ್ ನಿಂತ್ಕೊಳಪ್ಪ. ಅಲ್ಲಿ ಓನರ್ ಮಾತಾಡ್ತಾರೆ, ಅವ್ರು ತಾರ್ಪಲ್ ಹಾಕೊಂಡ್ಬಿಡ ಅವ್ರ ಕಾರಣ ಹೇಳ್ತಾರಲ್ಲ, ಅದು ಹಿಂಗೆ ಅದು ಹಿಂಗೆ ಅಂತ ಹೇಳ್ತಾ ಇದ್ರೆ ಹೆಂಗೆ ನೀವು? ನಿಜವಾಗ್ಲೂ ಸರ್ ನಾನು ಫುಲ್ ಅಲ್ಲ, ನನಗೆ ಇಷ್ಟೊಂದು ಹೊಸ ಗಾಡಿ ಎಷ್ಟು ತಂದಿದ್ಯಪ್ಪ? ಆಯ್ತು, ಎಷ್ಟು ಡಜನ್ ತಂದು ಹಾಕಿದ್ಯಾ? ಡಜನ್ ಅಲ್ಲ ಸರ್, ಒಟ್ಟಿಗೆ ತಗೊಂಡ್ಬಂದು ಕಟ್ಟಿ ಇರ್ತೀವಿ ಸರ್. ಸೈಡಲ್ಲಿ ನೋಡಿ ಕಟ್ಟೋದು ಐತೆ ಸರ್ ನಮ್ಮ ಹತ್ರ, ಅದು ರೆಡಿ ಮಾಡ್ತೀವಿ. ನಿಮ್ಮ ಮಣ್ಣೆ ಕೆಡಿಕೊಂಡು ಹೋಗ್ತಿಯಲ್ಲ, ಅವ್ನು ಹೇಳ್ತಾವನೆ ಒಂದೇ ಟಾರ್ಪಲ್ ಇಲ್ಲ ಅಂತ ಹೇಳ್ತಾ ಇರೋದು ಅವನು. ಆಯ್ತು, ಅವಾಗಿಂದ ಎಲ್ಲ ರೆಕಾರ್ಡ್ ಆಗಿದೆ. ಎಲ್ಲ ರೆಕಾರ್ಡ್ ಆಗೈತೆ. ಏನ್ ಸುಮ್ಮನೆ ನಿಂತಿದೀವಿ ಅಂದ್ಕೊಂಡಿದ್ಯಾ? ಕತೆ ಹೊಡಿತಾ ಇದೀವಿ. ಅವ್ರು ಹೊಸ ಬಂದು ಎಷ್ಟು ದಿವಸ ಆಯ್ತು? ಗಾಡಿ ಬಂದು ಎಷ್ಟು ದಿವಸ ಆಯ್ತು ಹೇಳು? ಗಾಡಿ ಬಂದು 3 ತಿಂಗಳಾಗಿದೆ ಸರ್. ಅವನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಗಾಡಿ ಹೊಸಬರು, ಗಾಡಿ ಹೊಸಬರು ಸರ್, ಅದನ್ನೇ ಹೇಳ್ತಾ ಇರೋದು ಅವಾಗಿಂದನು. ಆಯ್ತಾ, ನಿಮ್ ತಪ್ಪುಗಳಿಗೆ ಎಲ್ಲಾನು ದೂರದಲ್ಲ. ಆಯ್ತಾ, ಆಯ್ತಾ ಸರಿಯಾಗಿ ಮಾತಾಡ್ಬೇಕು ತಾನೆ ಓನರ್ ಆದವರು. ನಾವೇನಾರ ಅವನ್ನ ಕೇಳಿದ್ವಾ? ಎಲ್ಲ ಬಟ್ಟೆ ಬಿಚ್ಚೆಲ್ಲ ತೋರಿಸ್ಬಿಟ್ಟ, ಕಳ್ತನ ಆಗಿದೆ, ಅದಾಗಿದೆ, ಇದಾಗಿದೆ. ನಾವೇನ್ ಮಾಡಿಲ್ಲ, ನಾವು ಕಂಪ್ಲೇಂಟ್ ತಗೊಂಡಿಲ್ವಾ? ಸರಿ ಮಾತಾಡ್ರಿ. ನಾವು ನಿಮ್ನೇನು ಅಂದಿಲ್ವಲ್ಲ ಸರ್. ನಮ್ದೇನು ಅಂದಿಲ್ಲ ಅಂದ್ರೆ ಕೈಯಲ್ಲಣ್ಣ, ನೀನು ಕರೆಕ್ಟಾಗಿ ನೋಡು. ನಿಮ್ದೇನು ಗಾಡಿಗೆ ಡ್ರೈವರ್ ಕೊಟ್ಮೇಲೆ ನೋಡಪ್ಪ, ನೀನು ಎತ್ಕೊ ಬರ್ಬೇಕು. ಅವರೇ ನಾಳೆ ದಿನ ಬಿಸಿ ಸೊತ್ತೋದ್ರೆ ಆ ಪಾಪ ನಿಮ್ಮ ಮನೆ ಕುಟುಂಬದವ್ರಿಗೆ ಬರ್ತದೆ, ಅದು ತಿಳ್ಕೊಳಪ್ಪ ಫಸ್ಟು. ಗಾಡಿಯಿಂದ ಹೋಗು ನೋಡೋಣ. ಪಾಪ ಹೆಲ್ಮೆಟ್ ಹಾಕೊಂಡಿದ್ರೆ ಹೆಲ್ಮೆಟ್ ಒಳಗಡೆ ಮಣ್ಣು ಹೋಗ್ತದೆ. ಗಾಡಿಯಿಂದ ಹೋಗಪ್ಪ ನೋಡೋಣ, 1 ಕಿಲೋಮೀಟರ್ ಹೋಗಿ ನೋಡು. ಏನ ನಮ್ಮ ಸಾಹೇಬ್ರು ಇದಾರೆ, ಸಾಹೇಬ್ರು ಕೇಳ್ಕೊಳ್ಳಿ, ಅವ್ರು ಮಾತಾಡಿ ಅಷ್ಟೇ. ಕೇಸ್ ಹಾಕಕ್ಕೆ ನಮ್ಗೆ ಅಧಿಕಾರ ಇಲ್ಲ ಬ್ರದರ್. ನೀವು ಟ್ರಾಫಿಕ್ನವ್ರು ಬೇಕಾದ್ರೆ ಇದು ಗಾಡಿ ನಂಬರ್ ತಗೊಳ್ಳಿ, ಫೋಟೋ ಇಟ್ಕೊಳ್ಳಿ, ಟ್ರಾಫಿಕ್ನವ್ರಿಗೆ ಸೆಂಡ್ ಮಾಡಿ, ಮುಂದೆ ಅವ್ರು ಆಕ್ಷನ್ ತಗೋತಾರೆ. ನಮಗೆ ಆಕ್ಷನ್ ತಗೊಳ್ಳೋಕ್ಕೆ ಇದು ಯಾವುದೇ ಅಧಿಕಾರ ಇಲ್ಲ. ಸರಿ ಸರ್, ಆಯಿತು ಹೇಳಿದ್ರ ಆಯ್ತಣ್ಣ. ಟಾರ್ಪಲ್ ಹಾಕೊಂಡು ಬರಬೇಕು ನೆಕ್ಸ್ಟ್ ಟೈಮ್. ನಾನು ಯಾರು ಅಧಿಕಾರಿಗಳಿದ್ರೆ ಅವ್ರ ಜೊತೆ ಮಾತಾಡ್ತೀನಿ ನಾನು. ನೀವು ಹಾಕೊಂಡು ಹೋಗಿ, ಯಾವ ಗಾಡಿನೂ ಬರಬಾರ್ದು ನಮಗೆ ಅಷ್ಟೇ. ಏನು ಗೊತ್ತಾ, ರೋಡ್ಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅಂದರೆ ನಿಮ್ಗಾದ್ರೂ ಎಲ್ಲರಿಗೂ ಕೂಡ ಹೋಗಿ ಸ್ನೇಹಿತರೆ, ಇದು ವಿಷ್ಣುವರ್ಧನ್ ರೋಡ್. ಇದೆಲ್ಲ ಸಾಯಿ ಸಿರಿ ಅಪಾರ್ಟ್ಮೆಂಟ್ ಎಲ್ಲ ಇದೆ ಇಲ್ಲಿ ನೋಡಿ. ಈ ಕಡೆ ಹೋದ್ರೆ ಕೋಡಿಪಳ್ಳಿ ಎಲ್ಲ ಹೋಗುತ್ತೆ ನೋಡಿ. ರೋಡಲ್ಲೆಲ್ಲ ಯಾವ ಥರ ಚೆಲ್ಕೊಂಡು ಹೋಗಿದ್ದಾರೆ ನೋಡಿ. ಎಲ್ಲ ಜಲ್ಲಿ ಎಲ್ಲ ಹಿಂಗೆ ಟಿಪ್ಪರ್ ಗಾಡಿಗಳಿಗೆ ದಯವಿಟ್ಟು ಇದಕ್ಕೆ ಅಧಿಕಾರಿಗಳು, ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ದಯವಿಟ್ಟು ಇದಕ್ಕೆಲ್ಲ ಬಿಸಿ ಬಿಡಿಸ್ಬೇಕು ಓನರ್ಗಳಿಗೆ. ನೋಡಿ ಯಾರೆಲ್ಲ ಸ್ಕಿಡ್ ಆಗಿ ಬೀಳ್ತಾರೆ. ಆಲ್ರೆಡಿ ಬಿದ್ದವ್ರೆ ಸ್ಕಿಡ್ ಆಗಿ. ಪಾಪ ನಿಮ್ಮ ಹೆಂಗೆ ಕೈಯೆಲ್ಲ ಪಾಪ ಇವ್ರಿಗೆಲ್ಲ ಏಟೆಲ್ಲ ಹಾಕ್ಬಿಡ್ತು ಕೈ. ನಮಗೆ ಏನೋ ತಲೆಗಿರೆ ಹೊಡೆದೋಗ್ಬಿಟ್ಟಿದ್ರೆ ಏನು ಮಾಡ್ಬೇಕಾಯ್ತು? ನಾನು ಅಷ್ಟು ಇದಾಗಿ ನಾನು ಸುಮ್ಮನೆ ರೈಟ್ಗೆ ಹೇಳಿದೆ. ನನ್ನ ಮಗಂದು ಎಳಕ್ಕೊಂಬಂದು ಬೆಸಾಕ್ಬಿಡ್ತಾನೆ. ಅವ್ರಿಗೆ ಇದು ಮಾಡ್ಬೇಕಣ್ಣ. ಅವ್ರಿಗೆ ನಿಮ್ಮ ಕೈ ತೋರ್ಸೋಣ ನಿಮ್ಮದು. ನೋಡಿ ಸ್ನೇಹಿತರೆ, ಹಿಂಗೆ ಕೈ ಈ ಥರ ಎಲ್ಲ ಎಂಗೇಟಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನೋಡಿ, ಈ ಓನರ್ಗಳಿಗೆ ದಯವಿಟ್ಟು ಬಿಸಿ ಮೂಡಿಸ್ಬೇಕು. ಓನರ್ಗಳು ದಯವಿಟ್ಟು ಇದು ಸೊತ್ತೋದ ಮೇಲೆ ಯಾರೆಲ್ಲ ಒಬ್ಬರು ಗಾಡಿ ಸ್ಕಿಡ್ಡಾಗಿ ತಲೆಗಿಲೆ ಹೊಡೆದು ಸೊತ್ಕಿತ್ತೋದ್ರೆ ಯಾರು ಜವಾಬ್ದಾರಿ ಹೇಳಿ ಆ ಕುಟುಂಬಕ್ಕೆ? ಆ ಪಾಪ ಸುತ್ಕೊಳ್ಳೋದು ಈ ಟಿಪ್ಪರ್ ಓನರ್ಗಳಂತ ಏನಿದ್ದಾರೆ, ಜಲ್ಲಿ ತುಂಬ್ಕೊಂಡು ಈ ಮಣ್ಣು ತುಂಬ್ಕೊಂಡು ಅಂಥವ್ರಿಗೆ ಪಾಪ ಸುತ್ಕೊಳ್ಳುತ್ತೆ. ದಯವಿಟ್ಟು ಇಂಥ ವಿಡಿಯೋಗಳ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಅಧಿಕಾರಿಗಳ ತಲುಪಲಿ. ಇನ್ನು ಆ ಟಿಪ್ಪರ್ ಮಾಲೀಕರುಗಳ ತಲುಪಲಿ ಅಪ್ಪ. ಮಾಲೀಕರು ಅಂತ ಹೇಳೋಕ್ಕೂ ನಾಚಿಕೆ ಆಗುತ್ತೆ, ಅಂತ ಅಧಿಕಾರಿಗಳಿಗೆ ತಲುಪಲಿ ಅಪ್ಪ ದಯವಿಟ್ಟು. ನೋಡಿ, ಈ ಥರ ಪ್ರತಿಯೊಬ್ಬರ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಬೆಳಗ್ಗೆ ಎಲ್ಲ ಎಷ್ಟು ಜನ ಬೀಳ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನಿಧಾನಕ್ಕೆ ಬನ್ನಿ. ಜಾಗದಲ್ಲಿ ಓಡಾಡೋರು ದಯವಿಟ್ಟು ಹುಷಾರಾಗಿ ಓಡಾಡ್ರಿ. ನೋಡಿ, ಟಿಪ್ಪರ್ಗಳು ಹಾವಳಿಗಳು ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ರೋಡ್ಗಳಲ್ಲಿ. ದಯವಿಟ್ಟು ಪ್ರತಿಯೊಂದು ವಿಡಿಯೋನ ನಾನು ವಿಡಿಯೋ ಮಾಡ್ಕೊಬಿಡ್ತೀನಿ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಅಧಿಕಾರಿಗಳು ತಲುಪಲಿ. ನಿಮ್ಮನ್ನ ಸಪೋರ್ಟು ನನಗೆ ಬೇಕು ಮೇನ್ ಆದಾಗಿ. ಅದೊಂದೇ ನಾನು ಕೇಳ್ಕೊಳ್ಳೋದು ಸ್ನೇಹಿತರೆ. ಕಂದಾಯ ಮತ್ತು ಕಾನೂನು ಸುವ್ಯವಸ್ಥೆ ಬಲಪಡಿಸಲು ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.